ರಿಪೋರ್ಟ್. ಜಲಪ್ರಳಯಕ್ಕೆ ಕೊಚ್ಚಿ ಹೋಗಿದೆ ಊರಿಗೆ ಊರು, ದೇವಸ್ಥಾನ, ಅಂಗಡಿ, ಮನೆಗಳು ಎಲ್ಲವೂ ಕೂಡ ಸರ್ವನಾಶವಾಗಿದೆ. 16 ಮಂದಿ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮಾಡಿದ ನೇವಿ ಹೆಲಿಕಾಪ್ಟರ್. ನೇವಿ ಅಂತಂದರೆ ಬೇರೆ ಬೇರೆ ರೀತಿ, ಏರ್ಫೋರ್ಸ್ ಬೇರೆ, ನೇವಿ ಬೇರೆ, ಪದಾತಿ ದಳ ಬೇರೆ. ಮೆಪ್ಪಾಡಿಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀವು ನೋಡಬಹುದು. ನಮ್ಮ ಮೂವರು ರಿಪೋರ್ಟರ್ಗಳಲ್ಲಿದ್ದಾರೆ. ವಯನಾಡು ತಲುಪಿದ ಪ್ರಪ್ರಥಮ ಚಾನಲ್ ರಿಪಬ್ಲಿಕ್ ಕನ್ನಡ. ವಯನಾಡಿನಲ್ಲಿ ಈಗಾಗಲೇ 106ಕ್ಕೇರಿದೆ ಸಾವಿನ ಸಂಖ್ಯೆ. ಸೇನೆ ಮತ್ತು ನೇವಿ ಹೆಲಿಕಾಪ್ಟರ್ಗಳ ಮೂಲಕ ರಕ್ಷಣೆ. ಭಾಳ ಕಡಿದಾದ ಪ್ರದೇಶಗಳಲ್ಲಿ ಹೆಲಿಕಾಪ್ಟರ್ಗಳನ್ನು ಯಾವ ರೀತಿ ಇರಿಸಲಾಗುತ್ತೆ ನೋಡಿ. ಆ ದೃಶ್ಯಾವಳಿಗಳನ್ನು ನಿಮ್ಗೆ ತೋರಿಸ್ತೀನಿ ಈಗ ನೋಡಿ. ಭಾಳ ಹತ್ತಿರದ ದೃಶ್ಯಾವಳಿ. ನೀವು ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ ಇಂಥ ಜಾಗದಲ್ಲಿ ಹೆಲಿಕಾಪ್ಟರ್ಗಳನ್ನು ಲ್ಯಾಂಡ್ ಮಾಡ್ತಾರೆ ಅಂತ. ಅದು ಸೇನೆಯ ಶಕ್ತಿ. ಜೊತೆಗೆ ಎಲ್ಲೆಂದರಲ್ಲಿ ಹುಡುಕೋದು, NDRF ತಂಡ. ಮತ್ತೊಂದು ಕಡೆ ನೋಡಿ, ಆ ಮನೆ ನೋಡಿ, ರಕ್ಷಣಾ ಕಾರ್ಯ. ಮತ್ತೊಂದು ಕಡೆ ದೂರದಲ್ಲಿ ಕಾಣ್ತಾ ಇದೆ ಹೆಲಿಕಾಪ್ಟರ್, ಕಾಣ್ತಾ ಇದೆ ನಿಮಗೆ. ಇಂಥ ಜಾಗದಲ್ಲಿ ಹೆಲಿಕಾಪ್ಟರ್ ಇಳಿಸೋದು ಅಂತಂದ್ರೆ ಅದು ಸೇನೆಗೆ ಮಾತ್ರ ಸಾಧ್ಯ. ರಕ್ಷಣಾ ಕಾರ್ಯಾಚರಣೆ ಮಾಡಿದ ನೇವಿಯ ಹೆಲಿಕಾಪ್ಟರ್ ನೋಡಿ. ಇಂಡಿಯನ್ ಏರ್ಫೋರ್ಸ್ ಸೇನಾ ಹೆಲಿಕಾಪ್ಟರ್ 2 ಪದ್ಧತಿಗಳು ಮತ್ತೆ ಅವರ ಕುಟುಂಬಸ್ಥರನ್ನ ಕರ್ಕೊಂಡು ಇಲ್ಲಿಂದ ಟೇಕ್ ಆಫ್ ಆಗ್ತಾ ಇದೆ. ಎಲ್ಲರೂ ಕೂಡ ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇರುವಂತಹ ದೃಶ್ಯ ಇದು. ಯಾಕಂದ್ರೆ ರಸ್ತೆ ಮಧ್ಯಭಾಗದಲ್ಲಿ ಲ್ಯಾಂಡ್ ಆದಂತಹ ಸೇನಾ ಹೆಲಿಕಾಪ್ಟರ್ ಪ್ರತಿಯೊಬ್ಬರನ್ನು ಕೂಡ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿದೆ. ಎಲ್ಲರಿಗೂ ಕೂಡ ಒಂದು ಅಭಯ ಸಿಕ್ಕಿರುವಂತದ್ದು. ಈಗ ಸೇನೆಯಿಂದ ನಾವು ಬಂದಿದ್ದೇವೆ, ಯಾರು ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಎಲ್ಲರೂ ಕೂಡ ಸುರಕ್ಷತೆ ಇದ್ರೆ ಸಾಕು ಅಂತೇಳಿ ಈಗಾಗಲೇ ಒಂದು ಅಭಯವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಒಂದಷ್ಟು ಜನರನ್ನ ಈಗಾಗಲೇ ಇಲ್ಲಿಂದ ಸ್ಥಳದಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಟೇಕ್ ಆಫ್ ಆಗ್ತಾ ಇರುವಂತಹ ಕೇರಳದಲ್ಲಿ ಉಂಟಾಗಿರುವಂತಹ ಭೀಕರ ಅನಾಹುತಕ್ಕೆ ಈಗ ಸದ್ಯ ಸೇನಾ ಹೆಲಿಕಾಪ್ಟರ್ ಕೂಡ ಎಂಟ್ರಿ ಆಗಿದೆ. ಈ ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಸೇನಾ ಹೆಲಿಕಾಪ್ಟರ್ ಚೂರಮುಲೈ ಮತ್ತು ಒಳ್ಳಕಾಯಿ ಗ್ರಾಮ ಏನಿದೆ ಆ ಒಂದು ಗ್ರಾಮಕ್ಕೆ ಈಗ ಸದ್ಯಕ್ಕೆ ಸೇನಾ ಹೆಲಿಕಾಪ್ಟರ್ ಕೂಡ ಬಂದಿದೆ. ಈಗಿರುವಂತಹ ಸುಮಾರು 100ಕ್ಕೂ ಹೆಚ್ಚು ಜನರು ಏನು ಇಲ್ಲಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಬ್ಬೊಬ್ಬರನ್ನು ಕೂಡ ಈ ಆ ದಡದಿಂದ ಈ ದಡಕ್ಕೆ ಕರೆತರುವಂತಹ ಕೆಲಸಗಳಾಗ್ತಾ ಇತ್ತು. ಅವರೆಲ್ಲರಲ್ಲೂ ಕೂಡ ಈಗ ಹೆಲಿಕಾಪ್ಟರ್ ಮೂಲಕವಾಗಿ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗೋದಕ್ಕೆ ಈಗಾಗಲೇ ಸೇನಾ ಹೆಲಿಕಾಪ್ಟರ್ ಬಂದು ಸ್ಥಳವನ್ನು ಕೂಡ ಈಗಾಗಲೇ ಗುರುತು ಮಾಡ್ತಾ ಇದೆ. ಯಾವ ಸ್ಥಳದಲ್ಲಿ ಲ್ಯಾಂಡ್ ಮಾಡಿದ್ರೆ ಜನರನ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಒಂದು ಸ್ಥಳವನ್ನು ಈಗಾಗಲೇ ಸುಮಾರು ಈಗ ಆಲ್ರೆಡಿ ಒಂದು 30-40 ಸೆಕೆಂಡ್ಗಳ ಕಾಲವಾಗಿ ಈಗಾಗಲೇ ಹೆಲಿಕಾಪ್ಟರ್ ಒಂದೇ ಸ್ಥಳದಲ್ಲಿ ಇತ್ತು ಸ್ಥಳವನ್ನು ಗುರುತು ಮಾಡ್ತಾ ಇದೆ. ಯಾವ ಸ್ಥಳ ಸುರಕ್ಷಿತ ಅಂತ ಅನ್ಸುತ್ತೋ ಆ ಸ್ಥಳದಲ್ಲಿ ಈಗ ಕಾಣ್ತಾ ಇರುವಂತಹ ಸ್ಥಳಕ್ಕೆ ಈಗಾಗಲೇ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಾ ಇದೆ. ಈ ಹೆಲಿಕಾಪ್ಟರ್ ಈಗ ಲ್ಯಾಂಡ್ ಆದ ಪಕ್ಷದಲ್ಲಿ ತದನಂತರದಲ್ಲಿ ಅಲ್ಲಿರುವಂತಹ ಹಾಸ್ಟೇಜ್ ಅಂದ್ರೆ ರೆಸ್ಕ್ಯೂ ಮಾಡಬೇಕಾದಂತಹ ಯಾರೆಲ್ಲ ಇದ್ದಾರೆ ಅವರನ್ನ ರೆಸ್ಕ್ಯೂ ಮಾಡೋ ಕಾರ್ಯಕ್ಕೆ ಈಗಾಗಲೇ ಹೆಲಿಕಾಪ್ಟರ್ಲ್ಲೂ ಕೂಡ ಈಗಾಗಲೇ ಹೆಲಿಕಾಪ್ಟರ್ ಕೆಳಗಿಳಿತಾ ಇದೆ. ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಸೇನೆಯ ಹೆಲಿಕಾಪ್ಟರ್ ಬಾಗಿಲು ಕೂಡ ಓಪನ್ ಆಗಿದೆ. ಯಾರು ಕೂಡ ಹತ್ತಿರಕ್ಕೆ ಬಿಟ್ಟು ದೂರ ಹೋಗಿ ಅಂತೇಳಿ ಸನ್ನೆ ಮಾಡಿ ಹೇಳ್ತಾ ಇದ್ದಾರೆ. ಎಲ್ಲರಲ್ಲೂ ಕೂಡ ಈಗಾಗಲೇ ಈ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಸೇನಾ ಹೆಲಿಕಾಪ್ಟರ್ ಕೂಡ ಎಂಟ್ರಿ ಆಗಿದೆ. ಇಂಡಿಯನ್ ಏರ್ಫೋರ್ಸ್ನ ಒಂದು ಹೆಲಿಕಾಪ್ಟರ್ ಸದ್ಯಕ್ಕೆ ಈ ಒಂದು ಸ್ಥಳಕ್ಕೆ ಬಂದಿದೆ. ಸುತ್ತಲೂ ನದಿ ಹರಿತಾ ಇರುವಂತಹ ಮಧ್ಯ ಭಾಗದಲ್ಲಿ ಈಗ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಾ ಇದೆ. ಈ ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಹೆಲಿಕಾಪ್ಟರ್ ಒಳಗಡೆ 3 ಸಿಬ್ಬಂದಿಗಳಿದ್ದಾರೆ, ಸೇನಾ ಯೋಧರಿದ್ದಾರೆ. ಯೋಧರು ಕೆಳಗೆ ಇಳಿದು ಅವರನ್ನ ಈಗ ಸದ್ಯಕ್ಕೆ ಇಲ್ಲಿರುವಂತಹ ಸುಮಾರು 100ಕ್ಕೂ ಹೆಚ್ಚು ಜನರು ಎಲ್ಲೆಲ್ಲಿ ಈ ಒಂದು ಸ್ಥಳದಲ್ಲಿ ಯಾರನ್ನ ಸಿಲುಕಿಕೊಂಡಿದ್ದಾರೆ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಈ ಒಂದು ಸೇನಾ ಹೆಲಿಕಾಪ್ಟರ್ ಯಾರನ್ನು ಕೂಡ ಹತ್ತಿರಕ್ಕೆ ಬರಬಾರ್ದು. ಜೊತೆಗೆ ಅಲ್ಲಿ ಕಮಾಂಡ್ ಕೂಡ ಸಿಕ್ಕಿರುವಂತದ್ದು, ಪಕ್ಕಕ್ಕೆ ಹೋಗ್ಬೋದು. ಅಲ್ಲಿ ನೀಟಾಗಿ ಅವರಿಗೆ ಜಾಗವನ್ನು ತೋರಿಸ್ತಾ ಇದ್ದಾರೆ, ಯಾವ ಜಾಗದಲ್ಲಿ ಸುರಕ್ಷಿತವಾಗಿ ನಾವು ಲ್ಯಾಂಡ್ ಅನ್ನ ಮಾಡಬಹುದು ಅಂತೇಳಿ. ಸೊ ಹೀಗಾಗಿ ಆ ಸೇನಾ ಹೆಲಿಕಾಪ್ಟರ್ ಬರ್ತಾ ಇರೋ ಕಾರಣಕ್ಕಾಗಿ ಸಾಕಷ್ಟು ಗಾಳಿ ಬರ್ತಾ ಇದೆ. ಸೊ ಹೀಗಾಗಿ ನೀರು ಯಾವ ರೀತಿ ಚಿಪ್ತಾ ಇದೆ ಅನ್ನೋದು ನೋಡ್ಬೋದು. ಈಗಾಗಲೇ 4 ಸಿಬ್ಬಂದಿ ಕೂಡ ಹೆಲಿಕಾಪ್ಟರ್ನ ಒಳಭಾಗದಲ್ಲಿದ್ದಾರೆ. ಸುಮಾರು ಈ ಒಂದು ಸೇನಾ ಹೆಲಿಕಾಪ್ಟರ್ ನಲ್ಲಿ ಒಂದು 30-40 ಜನರನ್ನ ಈ ಒಂದು ಸ್ಥಳದಿಂದ ಕಾಲ್ಪೆಟ್ಟ ಏನಿದೆ ಪಕ್ಕದಲ್ಲಿರುವಂತಹ ಕಾಲ್ಪೆಟ್ಟಕ್ಕೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆ ಸೇನಾ ಹೆಲಿಕಾಪ್ಟರ್ ಈ ಒಂದು ಸ್ಥಳಕ್ಕೆ ಬಂದಿದೆ. ಸಾಕಷ್ಟು ಇಲ್ಲಿ ನೋಡ್ತಾ ಇರಬಹುದು. ಅಲ್ಲೆಲ್ಲ ಹೆಲಿಕಾಪ್ಟರ್ ಬರ್ತಾ ಇರೋ ಕಾರಣಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ಕೆಳಗೆ ಕೂರಿಸ್ತಾ ಇದ್ದಾರೆ. ಯಾರು ಕೂಡ ಮೇಲ್ಭಾಗಕ್ಕೆ ಹೋಗಬಾರ್ದು.
ಎಲ್ಲರೂ ಕೂಡ ನಿಂತ ಜಾಗದಲ್ಲೇ ಕುಳಿತುಕೊಳ್ಳಿ, ನಾವೆಲ್ಲರನ್ನು ಸುರಕ್ಷಿತವಾಗಿ ಕರ್ಕೊಳ್ತೇವೆ ಹೋಗ್ತೇವೆ ಎನ್ನುವಂತಹ ಒಂದು ಸಂದೇಶವನ್ನ ಸೇನಾ ಹೆಲಿಕಾಪ್ಟರ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ರಸ್ತೆಯ ಮಧ್ಯಭಾಗದಲ್ಲಿ ಈಗ ಸೇನಾ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಾ ಇದೆ. ಸೊ ಹೀಗಾಗಿ ಸೇನಾ ಹೆಲಿಕಾಪ್ಟರ್ ಬಂದಿರೋ ಕಾರಣಕ್ಕಾಗಿ ಈ ಒಂದು ರಕ್ಷಣಾ ಕಾರ್ಯ ಮತ್ತಷ್ಟು ಚುರುಕುಗೊಳ್ಳುತ್ತೆ. ಸುಮಾರು ಇಲ್ಲಿಂದ ಏನು ಕಲ್ಪೆಟ್ಟ ಗ್ರಾಮ ಏನಿದೆ ಆ ಒಂದು ಗ್ರಾಮಕ್ಕೆ ಈ ಒಂದು ಹೆಲಿಕಾಪ್ಟರ್ ಬಂದು ನಿಲ್ಲುತ್ತೆ. ತದನಂತರದಲ್ಲಿ ಇಲ್ಲಿರುವಂತಹ ಏನು ಗ್ರಾಮಸ್ಥರು, ಈ ಒಂದು ಮೊಂಡಕಾಯಿ ಗ್ರಾಮ ಇರ್ಬೋದು, ಚೂರಲಮಲ್ಲ ಗ್ರಾಮ ಏನಿದೆ, ಈ ಎರಡು ಗ್ರಾಮಗಳಲ್ಲಿ ಸಿಲುಕಿಕೊಂಡಿರುವಂತಹ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸಗಳಾಗುತ್ತೆ. ಸೇನಾ ಹೆಲಿಕಾಪ್ಟರ್ ಇಲ್ಲ, ಈಗಾಗಲೇ ಇಂಡಿಯನ್ ಏರ್ಫೋರ್ಸ್ನ ಹೆಲಿಕಾಪ್ಟರ್ ರಸ್ತೆಯ ಮಧ್ಯಭಾಗದಲ್ಲಿ ಈಗ ಲ್ಯಾಂಡ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ನಮ್ಮ ಕ್ಯಾಮ್ರಾ ಪರ್ಸನ್ ಸಚಿನ್ ಸಂಪೂರ್ಣವಾದಂತಹ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ಈಗಾಗಲೇ ರಸ್ತೆಯ ಮಧ್ಯಭಾಗ, ಈ ಎರಡು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಈ ರಸ್ತೆಯ ಮಧ್ಯಭಾಗದಲ್ಲಿ ಈಗ ಸೇನೆಯ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ಸದ್ಯಕ್ಕೆ ಈ ಒಂದು ದೃಶ್ಯ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನೇರ ದೃಶ್ಯಾವಳಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಇಂಡಿಯನ್ ಏರ್ಫೋರ್ಸ್ನ ಹೆಲಿಕಾಪ್ಟರ್ ಈಗ ರಸ್ತೆಯ ಮಧ್ಯಭಾಗದಲ್ಲಿ ಲ್ಯಾಂಡ್ ಆಗಿದೆ. ಪ್ರತಿಯೊಬ್ಬರನ್ನು ಕೂಡ ಇಲ್ಲಿಂದ ನೇರವಾಗಿ ಕರ್ಕೊಂಡು ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಈಗಾಗಲೇ ಸಿಬ್ಬಂದಿಗಳು ಕೂಡ ಕೆಳಗೆ ಇಳಿತಾ ಇದ್ದಾರೆ. ಇಬ್ಬರು ಸಿಬ್ಬಂದಿಗಳು ಹೆಲಿಕಾಪ್ಟರ್ ಎಲ್ಲ ಕೆಳಗೆ ಇಳಿದಿದ್ದಾರೆ. ತದನಂತರದಲ್ಲಿ ಅವರನ್ನ ಒಳಗೆ, ಅಂದರೆ ಈಗಾಗಲೇ ಯಾರೆಲ್ಲ ರಕ್ಷಣೆಗೆ ಒಳಗಾಗಿದ್ದಾರೆ, ಯಾರೆಲ್ಲ ಸುರಕ್ಷಿತ ಸ್ಥಳದಲ್ಲಿ ನಿಂತಿದ್ದಾರೆ, ಅವರೆಲ್ಲರನ್ನು ಕೂಡ ನಿರಂತರವಾಗಿ ಈ ಒಂದು ಸ್ಥಳದಿಂದ ಪಕ್ಕದ ಸ್ಥಳಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸಗಳಾಗುತ್ತೆ. ಇಲ್ಲಿ ಮತ್ತೊಂದು ದೃಶ್ಯ ಗಮನಿಸ್ತಾ ಇರ್ಬೋದು. ಈ ಎಡಭಾಗದಲ್ಲಿ ಈಗಾಗಲೇ ಸಾಲಾಗಿ ಪ್ರತಿಯೊಬ್ಬರು ನಿಂತಿದ್ದಾರೆ. ಅವರೆಲ್ಲರನ್ನು ಕೂಡ ಈ ಸಾಲಾಗಿ ನಿಂತಿರುವಂತಹ ಜಾಗ ಏನಿದೆ ಆ ಜಾಗದಿಂದ ಎಲ್ಲರನ್ನು, ಅಂದರೆ ಈಗಾಗಲೇ ಛತ್ರಿ ಹಿಡಿದು ಮಳೆ ಬರ್ತಾ ಇದೆ, ಮಳೆ ಬಂದರೂ ಕೂಡ ಎಲ್ಲರನ್ನು ಕರ್ಕೊಂಡು ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಈಗಾಗಲೇ ಸೇನಾ ಹೆಲಿಕಾಪ್ಟರ್ ಸ್ಥಳಕ್ಕೆ ಬಂದಿದೆ. ಅಧಿಕಾರಿಗಳು ಕೂಡ ಸೇನೆ ಹೆಲಿಕಾಪ್ಟರ್ ಬಂದಂತಹ ಸಿಬ್ಬಂದಿಗಳು ಕೂಡ ಈಗಾಗಲೇ ಕೆಲವೊಂದು ಮಾತುಕತೆಗಳು ನಡೆಸ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ, ಪ್ರತಿಯೊಂದು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅವರು ಕೂಡ ಮೇಲಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳನ್ನು ಕಳಿಸಬೇಕಾಗುತ್ತೆ. ಜೊತೆಗೆ ಒಂದು ಹೆಲಿಕಾಪ್ಟರ್ ಸ್ಥಳಕ್ಕೆ ಬಂದಿರೋ ಕಾರಣಕ್ಕಾಗಿ ರಕ್ಷಣಾ ಕಾರ್ಯ ಮತ್ತಷ್ಟು ಚುರುಕುಗೊಳ್ಳುತ್ತೆ. ಈ ರಕ್ಷಣಾ ಕಾರ್ಯದಿಂದಾಗಿ ಇಲ್ಲಿರುವಂತಹ ಈಗಾಗಲೇ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇರುವಂತಾಗಲೇ ಸುಮಾರು 100ಕ್ಕೂ ಹೆಚ್ಚು ಜನರು ರಕ್ಷಣೆ ಬೇಕು ಅಂತೇಳಿ ಈಗಾಗಲೇ ಕಾಯ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಈಗಾಗಲೇ ಈ ಒಂದು ಹೆಲಿಕಾಪ್ಟರ್ ಮೂಲಕವಾಗಿ ಬೇರೆ ಸ್ಥಳಕ್ಕೆ, ಅಂದರೆ ಇಲ್ಲಿಂದ ಸುಮಾರು ಕಾಲ್ಪೆಟ್ಟ ಗ್ರಾಮ ಏನಿದೆ ಆ ಒಂದು ಗ್ರಾಮಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸಗಳಾಗುತ್ತೆ. ಮತ್ತೊಂದು ಕಡೆ ಇದು ಹಗ್ಗದಲ್ಲೂ ಕೂಡ ಅವ್ರನ್ನ ಕರ್ಕೊಂಡು ಹೋಗುವಂತಹ ಕೆಲಸಗಳಾಗ್ತಾ ಇದೆ. ಎಲ್ಲರೂ ಕೂಡ ಸಾಕಷ್ಟು ಸುರಕ್ಷಿತ ಪ್ರದೇಶಗಳಿಗೆ ಹೋಗಬೇಕು. ಸಾಕಪ್ಪ ಸಾಕು, ಕಳೆದ ನಿನ್ನೆ ರಾತ್ರಿಯಿಂದ ಸುರಿತಾ ಇರುವಂತಹ ಈ ಮಳೆ, ಅಂದರೆ ಕುಂಭದ್ರೋಣ ಮಳೆ ಏನಿದೆ ಆ ಮಳೆ ನಿಜಕ್ಕೂ ಕೂಡ ಇಲ್ಲಿನ ಜನರನ್ನ ಸಾಕಷ್ಟು ನಿದ್ದೆಗೆಡಿಸಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಮಳೆಯನ್ನ ಕೇರಳದ, ಅಂದರೆ 2018ರಲ್ಲಿ ಈ ರೀತಿಯಾದಂತಹ ಮಳೆಯೆಲ್ಲ ಕಂಡಿದ್ರು. ಕಳೆದ 3-4 ವರ್ಷಗಳಿಂದ ಈ ರೀತಿಯ ಮಳೆ ಆಗಿರಲಿಲ್ಲ. ಆದರೆ ಈ ಬಾರಿ ವರುಣ ಅಬ್ಬರಿಸಿ ಬೊಬ್ಬರಿತಾ ಇರುವಂಥದ್ದು. ಪ್ರತಿಯೊಂದು ಸ್ಥಳಗಳಿಗೂ ಈಗಾಗಲೇ ನೋಡ್ತಾ ಇರ್ಬೋದು, ಹೆಲಿಕಾಪ್ಟರ್ ರಸ್ತೆಯ ಮಧ್ಯೆ ನಿಂತಿರೋ ಕಾರಣಕ್ಕಾಗಿ ಈಗಾಗಲೇ ಎಲ್ಲರೂ ಕೂಡ ಅತ್ಯಂತ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ವಯಂ ಸೇವಕರಿದ್ದಾರೆ. ಎಲ್ಲರೂ ಕೂಡ ಈಗಾಗಲೇ ಒಂದು ಕಾಂಪೌಂಡ್ ಮೇಲೆ ನಿಂತಿದ್ದಾರೆ. ಈಗಾಗಲೇ ಜನರನ್ನ ಈಗ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ ಏನಿದೆ, ಸೇನಾ ಹೆಲಿಕಾಪ್ಟರ್ ಈಗಾಗಲೇ ಮೃತದೇಹವನ್ನ ಮೊದಲಿಗೆ ಒಳಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಒಂದು ಮೃತದೇಹವನ್ನ ಈಗಾಗಲೇ ಸೇನಾ ಹೆಲಿಕಾಪ್ಟರ್ನ ಒಳಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಕುಟುಂಬಸ್ಥರಿರ್ಬೋದು, ಯಾರೆಲ್ಲ ಬದುಕಿ ಉಳಿದಿದ್ದಾರೆ ಅವರನ್ನ ಮೊದಲಿಗೆ ಹೆಲಿಕಾಪ್ಟರ್ ಮೂಲಕವಾಗಿ ಸುರಕ್ಷಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸಗಳಾಗುತ್ತೆ. ಈಗಾಗಲೇ ಎಲ್ಲರೂ ಕೂಡ ಈಗಾಗಲೇ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸದ್ಯ ಸೇನಾ ಹೆಲಿಕಾಪ್ಟರ್ ಬಂದಿರೋ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ಹೋಗ್ತೀವಿ ಅಂತೇಳಿ ಈಗ ಗಮನಿಸ್ತಾರೆ. ಮತ್ತೊಂದು ದೃಶ್ಯ, ಒಬ್ಬರಿಗೆ ಕಾಲಿಗೆ ಸಾಕಷ್ಟು ಏಟಾಗಿದೆ. ಆ ಕಾಲು ಈಗಾಗಲೇ ಸ್ವಲ್ಪ ಕಾಲು ಏಟಾಗಿರೋ ಕಾರಣಕ್ಕಾಗಿ ಯೋಧರು ಅವರ ಸಹಾಯಕ್ಕೆ ಪಡೆದು ಅವರನ್ನ ಕೈಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇಬ್ಬರು ಯೋಧರು ಕಾಲು ಏಟಾಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಈಗಾಗಲೇ ಹೆಲಿಕಾಪ್ಟರ್ ಒಳಭಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಎರಡನೇ ಮೃತದೇಹವನ್ನ ಈಗಾಗಲೇ ಒಳಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಯುದ್ಧ ರೀತಿಯಲ್ಲೇ ಈ ಒಂದು ರಕ್ಷಣಾ ಕಾರ್ಯ ನಡಿಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಕಾರ್ಯ ಸಾಕಷ್ಟು ಯಶಸ್ವಿಯಾಗಿ, ಯಾಕಂದ್ರೆ ಸುಮಾರು 100ಕ್ಕೂ ಹೆಚ್ಚಿನರು ಈ ಒಂದು ಸ್ಥಳದಲ್ಲಿ ಉಳಿದುಕೊಂಡಿರೋ ಕಾರಣಕ್ಕಾಗಿ ಆದಷ್ಟು ಬೇಗ ಈ ಒಂದು ಸ್ಥಳದಿಂದ ಕರ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದ್ರೆ ಮಳೆ ಒಂದ್ ಕಡೆ ಬರ್ತಾ ಇರುತ್ತೆ. ಈ ಒಂದು ಜನರು ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಈಗಾಗಲೇ ನೆಲೆ ರಾತ್ರಿ ಸುಮಾರು 1 ಗಂಟೆಯಿಂದಲೂ ಕೂಡ ಯಾರಿಗೂ ಕೂಡ ಊಟ ತಿಂಡಿ ಸಿಕ್ಕಿರೋದಿಲ್ಲ. ಅಂಥವ್ರಿಗೆಲ್ಲರಿಗೂ ಕೂಡ ಮೊದಲಿಗೆ ಆಹಾರವನ್ನು ಕೊಟ್ಟು ಆ ಸುರಕ್ಷಿತ ಸ್ಥಳಕ್ಕೆ, ಅಂದರೆ ಈಗ ಕಾಣ್ತಾ ಇರುವಂತಹ ಸ್ಥಳ ಏನಿದೆ ಅದು ಒಂದು ಸುರಕ್ಷಿತವಾದಂತಹ ಸ್ಥಳ. ಇಲ್ಲಿಂದ ನೇರವಾಗಿ ಅವರು ಆ ಸುರಕ್ಷಿತ ಸ್ಥಳವಾದಂತಹ ನಮಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಕಾಲ್ಪೆಟ್ಟ ಗ್ರಾಮ ಎಲ್ಲಿದೆ, ಕಾಲ್ಪೆಟ್ಟ ಒಂದು ವಿಲೇಜ್ ಅಲ್ಲಿ ಏನಿದೆ, ಅಲ್ಲಿ ಒಂದು ಹೆಲಿಪ್ಯಾಡ್ ಇದೆ, ಅಲ್ಲಿಗೆ ಮೊದಲಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಹಾಸ್ಪಿಟ್ಲಿಗೆ ನೇರವಾಗಿ ಅವರೆಲ್ಲ ಕರ್ಕೊಂಡು ಹೋಗಿ ಯಾರೆಲ್ಲ ಸಾಕಷ್ಟು ಕಷ್ಟದಲ್ಲಿದ್ದಾರೆ
ಅವರೆಲ್ಲ ವಿಶೇಷವಾದಂತಹ ಒಂದು ಸವಲತ್ತನ್ನು ಕೊಟ್ಟು ಅವರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದಂತೂ ಸತ್ಯ, ಈ ಎರಡು ಗ್ರಾಮ ಅಂದರೆ ಚೂರಮಲೈ ಗ್ರಾಮ ಇರ್ಬೋದು ಮತ್ತೆ ಈ ಒಂದು ಮೊಟ್ಟೆ ಎಲ್ಲ ಈ ಕೇರಳದ ಇಲ್ಲಿ ವಯನಾಡೆ ಬರುವಂತಹ ಎರಡು ಗ್ರಾಮಗಳು ಅಕ್ಷರಶಃ ನೀರಿನಿಂದ ಮುಳುಗೋಗಿದ್ದಾರೆ. ಸಾಕಪ್ಪ ಸಾಕು ಮಳೆ ಅಷ್ಟರ ಮಟ್ಟಿಗೆ ಸಾಕಷ್ಟು ಒಂದು ರೀತಿಯಲ್ಲಿ ದುಃಖದ ವಾತಾವರಣ ಎಲ್ಲ ಕಡೆ ಕಾಣ್ತಾ ಇದೆ. ಸೊ ಹೀಗಾಗಿ ಎಲ್ಲರಿಗೂ ಈಗಾಗಲೇ ಸೇನೆ ಹೆಲಿಕಾಪ್ಟರ್ ಅಲ್ಲಿ ಒಂದು 5 ಜನರನ್ನ ಸೇರಿದಂತೆ 2 ಮೃತದೇಹಗಳನ್ನ ತೆಗೆದುಕೊಂಡು ಈಗಾಗಲೇ ಸೇನಾ ಹೆಲಿಕಾಪ್ಟರ್ ಇಂದ ಲಿಫ್ಟ್ ಆಗ್ತಾ ಇರುವಂತದ್ದು. ನಮಗೆ ಸಿಕ್ಕಿರುವಂತಹ ಮಾಹಿತಿ ಈಗಾಗಲೇ 2 ಮೃತದೇಹಗಳು ಸೇರಿದಂತೆ ಅವರ ಕುಟುಂಬಸ್ಥರನ್ನ ಈಗಾಗಲೇ ಒಂದು ಕಡೆ ಮೃತದೇಹವನ್ನ ತಂದು ಇಟ್ಕೊಟ್ರ ಕಾರಣಕ್ಕಾಗಿ ಮೊದಲಿಗೆ ಮೃತದೇಹವನ್ನ ಇಲ್ಲಿಂದ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಜನರನ್ನ ರಕ್ಷಣಾ ಸ್ಥಳಕ್ಕೆ ಕಳಿಸ್ಕೊಂಡು ಹೋಗೋದಕ್ಕೆ ಹಗ್ಗವನ್ನ ಹಾಕಿ ಹಗ್ಗದಿಂದ ಕರೆದುಕೊಂಡು ಹೋಗೋದಕ್ಕೆ ಸಾಕಷ್ಟು ಸಿದ್ಧತೆಗಳಿದೆ. ಸೊ ಹೀಗಾಗಿ ಮೊದಲಿಗೆ ಮೃತದೇಹ ಇರ್ಬೋದು ಮತ್ತೆ ಅವರ ಕುಟುಂಬಸ್ಥರೇನಿದೆ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಸೇನೆ ಹೆಲಿಕಾಪ್ಟರ್ ಎಲ್ಲರೂ ಕೂಡ ರಸ್ತೆಯ ಮಧ್ಯಭಾಗದಲ್ಲಿತ್ತು. ಸೊ ಈಗಾಗಲೇ 2 ಮೃತದೇಹ ಸೇರಿದಂತೆ ಅವರ ಕುಟುಂಬಸ್ಥರನ್ನ ಬಾಗಿಲು ಹಾಕಿ ಈಗಾಗಲೇ ಸೇನೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುವಂತಹ ಹಂತಕ್ಕೆ ಬಂದು ನಿಂತಿದೆ. ಅಂತಿಮ ಹಂತದಲ್ಲಿ ಈಗಾಗಲೇ ಸಿಗ್ನಲ್ ಕೊಡುವಂಥದ್ದು ಇರ್ಬೋದು, ಈ ತಿರ್ಗಾ ಮತ್ತೆ ಬರಬೇಕಾದಂತಹ ಸ್ಥಿತಿ ಇರೋ ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಡುವಂತಹ ಕೆಲಸಗಳಾಗ್ತಿರುವಂಥದ್ದು. ಇಲ್ಲಿ ಮತ್ತೊಂದು ದೃಶ್ಯ, ಈ ಸಂಪೂರ್ಣವಾದಂತಹ ಏನು ಸುತ್ತಮುತ್ತಲೂ ಕೂಡ ಟೀ ಎಸ್ಟೇಟ್ ಇಂದ ಕೂಡಿರುವಂತಹ ಜಾಗ ಇದು. ಕನ್ನಡಿಗರು ಕೂಡ ಇಲ್ಲಿ ಸಿಲುಕಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಚಾಮರಾಜನಗರದ ಮಹಿಳೆ ಕೂಡ ಸಿಲುಕಿಕೊಂಡಿರೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿತ್ತು. ಅವರೇ ಕೂಡ ನೇರವಾಗಿ ಫೋನ್ ಕರೆಯನ್ನು ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಸೊ ಹೀಗಾಗಿ ಸಾಕಷ್ಟು ಜನರು ಕೂಡ ಇಲ್ಲಿ ಸಿಕ್ಕಿರುವಂತಹ ಸಾಧ್ಯತೆ ಇದೆ. ಸುತ್ತಲೂ ಕೂಡ ಟೀ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂಥವರೆಲ್ಲರೂ ಕೂಡ ಚಾಮರಾಜನಗರ ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, ಜೊತೆಗೆ ಮೈಸೂರಿನಿಂದಲೂ ಕೂಡ ಹಲವು ಕೂಡ ಬಂದಿರುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಮೊದಲಿಗೆ ಅವರೆಲ್ಲ ಶಿಫ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಇನ್ನು ಸೇನೆಯ ಹೆಲಿಕಾಪ್ಟರ್ನಲ್ಲೂ ಕೂಡ ಈಗಾಗಲೇ ಜನರಿರ್ಬೋದು, ಯಾರೆಲ್ಲ ಹತ್ತಿರಕ್ಕೆ ಬಂದಿರೋ ಅವರೆಲ್ಲ ದೂರಕ್ಕೆ ಕಳಿಸುವಂತಹ ಕೆಲಸಗಳಾಗ್ತಾ ಇದೆ. ಇಲ್ಲೇನೋ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ. ತದನಂತರದಲ್ಲಿ ಈಗಾಗಲೇ ಏನೋ ಲ್ಯಾಂಡ್ ಆಗೋದಕ್ಕೆ ಜಾಗ ಕೂಡ ಹುಡುಕಿದ್ದಾರೆ. ರಸ್ತೆಯ ಮಧ್ಯಭಾಗದಲ್ಲಿ ಈ ಒಂದು ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ. ತದನಂತರದಲ್ಲಿ ಅವರೆಲ್ಲ ಸಂಪೂರ್ಣವಾಗಿ ಇಲ್ಲಿಂದ ಶಿಫ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು SDRF ಇರ್ಬೋದು, NDRF ತಂಡ ಇರ್ಬೋದು, ನಿರಂತರವಾಗಿ ಇಲ್ಲಿ ಮಾಡ್ತಿರೋ ಕಾರಣಕ್ಕಾಗಿ ಒಂದಷ್ಟು ಯುದ್ಧ ರೀತಿಯಲ್ಲೇ ಕೆಲಸಗಳು ಸಹ ಸಾಕಷ್ಟು ಬರದಿಂದ ಸಾಗ್ತಾ ಇದೆ. ಇನ್ನು ಸಾಕಷ್ಟು ಇಲ್ಲಿಂದಲೇ ರಿಪಬ್ಲಿಕ್ ಕನ್ನಡ ಇವತ್ತು ಸಂಪೂರ್ಣವಾದಂತಹ ದೃಶ್ಯಾವಳಿಗಳನ್ನ ಅದರಲ್ಲೂ ಕೂಡ ಕೇರಳದ ವಯನಾಡಿನಲ್ಲಿ ನಿಂತು ಕನ್ನಡಿಗರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಕೇರಳ.